ಮಳೆ ಬಿದ್ದು 3 ದಿವಸದಿಂದ. ಸೊ ನಾವೇನು 4,500 ಹೋಗ್ತಿತ್ತು, ಈಗ 18ರಿಂದ 20,000 ಹೋಗುವಂಥ ಅವಕಾಶ ನೆನೆ ಆಗಿದೆ. ಅದರಿಂದ ನೀರು ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಬಹುಶಃ ಈಗ ಸದ್ಯಕ್ಕೆ ಬೀಸೋ ದೊಣ್ಣೆ ತಪ್ಪಿದೆ. ನಾವು ಇವತ್ತಿಗೆ ಎಲ್ಲೋದ್ರೂ ಒಂದೇ ತಮಿಳ್ನಾಡಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದಕ್ಕಿಂತ ಹೆಚ್ಚು ಹೋಗ್ತಾ ಇದೆ. ಅಂದರೆ ಈ ತಿಂಗಳದು ಕೋಟಾ ಇನ್ನೊಂದು 10 ದಿವಸ ಅದ್ರಲ್ಲಿ ಏನಾದ್ರು ಮೇಂಟೈನ್ ಆದರೆ ಈ ತಿಂಗಳು ಕೋಟಾ ಮುಗಿಯುತ್ತೆ. ಈಗ ಆರಂಗಿ ಹೇಮಾವತಿನಲ್ಲಿ ಒಂದು ಸ್ವಲ್ಪ ನೀರು ಹೆಚ್ಚು ಬರ್ತಾ ಇದೆ ಹೊಳೆ ಹರಿವು. ನಮ್ಮ KRSಗೆ 3,000 ಇಳಿದ್ಬಿಟ್ಟಿದೆ. 11,000ದಿಂದ 6,000 ಬಂದಿತ್ತು, ಈಗ 3,000 ಇಳಿದಿದೆ. ಸೊ ಈ ಹೇಮಾವತಿ ಮತ್ತು ಆರಂಗಿ ಏನಾದ್ರೂ ಕಳೆದ ಇನ್ನೊಂದು 4-5 ದಿವಸದಲ್ಲಿ ತುಂಬಿದ್ರೆ ಸ್ವಲ್ಪ ಹೆಚ್ಚು ನಮಗೆ ಅವಕಾಶ ಇದೆ. ಭಾಗಮಂಡಲದಲ್ಲಿ ಮಳೆ ಕಡಿಮೆ ಆಗಿದೆ. ಇವೆಲ್ಲ ನೋಡೋಣ ಇನ್ನೊಂದು ವಾರ 10 ದಿವಸ. ಸೊ ಇಲ್ಲ ಇವತ್ತು ಇಲ್ಲ ಕೇಳಿದೆ, ಭಾಗಮಂಡಲದಲ್ಲಿ ಇಲ್ಲ. ಸೊ ನೋಡೋಣ, ಅದನ್ನು ನೋಡಿ ಒಂದು ತೀರ್ಮಾನ. CWRCಗೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮಾತನ್ನ ಸರಿಯಾಗಿ ಮಾತಾಡೋಕೆ ಹೇಳ್ರಿ. ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ. ನಿಮ್ಮ ಹತ್ರನೇ ಇದೆಯಲ್ಲ CWRCಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ಕಾಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿರೋದು ರೈಟಿಂಗ್ನಲ್ಲೂ ಇದೆಯಲ್ಲ, ಅದನ್ನು ನಿಮಗೆ ಕೊಟ್ಟಿದ್ದೀವಲ್ಲ, ಅದನ್ನು ನೋಡಿ. ಸುಮ್ಮನೆ ಯಾರೋ ಹೇಳಿದ್ರೆ ಅವರು ತೀಟ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಕುಡಿಯೋ ನೀರಲ್ಲಿ, ರೈತರ ಸಮಸ್ಯೆನಲ್ಲಿ ಇದೇ ಕೆಲಸನೇನ್ರಿ ಅವ್ರಿಗೆ? ಇನ್ನೇನು ಬೇರೆ ಕೆಲಸ ಇಲ್ವಾ? ಕೆಲಸ ಮುಂದೆ ಬೇಕಾದಷ್ಟಿದೆ. ಏನು ಹೇಳಿದ್ರೆ ನಾನು ಹೇಳಿದ್ದೀನೇನ್ರಿ, ಕಾವೇರಿ ಇಶ್ಯೂ ನಾನು ಸಾರ್ಟ್ ಔಟ್ ಮಾಡ್ತೀನಿ, ನಾನೇ ಫಸ್ಟು ಕಾವೇರಿ ಇಶ್ಯೂನ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ರೀ ಚುನಾವಣೆಯಲ್ಲಿ. ಕೀ ಡೆಲ್ಲಿಲಿದೆ ಅಂತ ನಾನು ಹೇಳಿದ್ದೇನೆ ರೀ. ಅವನು ಯಾರು ರೀ ಪುಟ್ಟರಾಜು? ಏನು ಮಾತಾಡ್ತಾನೆ ರೀ? ಏನೇನೋ ಮಾತಾಡಿದ್ರೆ ಏನು ಎದ್ದೋಡುತ್ತೆ. ನಾನು ಅವ್ರ ಹತ್ರ ಕಲ್ತ್ಕೋಬೇಕಾ? ನನಗೆ ಬೇಡ. ನಮ್ಮ ರವಿ ಇದ್ದಾನಲ್ಲ ಅವನಿಗೆ ಉತ್ತರ ಕೊಡೋಕ್ಕೆ ಹೇಳಿ ನಿಮ್ಮ ಪುಟ್ಟರಾಜನ್ನ, ನನಗಂಟ ಬೇಡ. ಯಜಮಾನ್ ಅಲ್ಲಲ್ಲ ಅಂದರೆ ಮಂಡ್ಯ ಜಿಲ್ಲೆಯವರೇ ಅಲ್ವೇನ್ರಿ ಪುಟ್ಟರಾಜು? ನಿನಗೆ ನನಗೆ ಎಲ್ಲ ಮಂಡ್ಯ ಜಿಲ್ಲೆಯವರೇ ಅಲ್ವೇನ್ರಿ? ನಿನಗೂ ನಮ್ಮದೇ ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅಂದರೆ ನಮ್ಮ ಸರ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಪ್ಪಬೇಕಲ್ಲಪ್ಪ, ನೀವು ಒಪ್ಪಕ್ಕೆ ನಾನು ಒಪ್ಪಬೇಕು. ಸೊ ನಮ್ಮ ರವಿಯಣ್ಣಂಗೆ ಉತ್ತರ ಕೊಡೋಕ್ಕೆ ಹೇಳಿ. ಸುಮ್ಮನೆ ಏನೇನೋ ಬಾಯಿಗೆ ಬಂದು ಅವನು ಯಾರ್ಯಾರು ಮನೆ ಬಾಗಿಲು ತಟ್ಟಿದ್ರು, ಏನೇನಾಯಿತು ಎಂತಾಯಿತು ಎಲ್ಲ ಗೊತ್ತಿದೆ. ಸುಮ್ಮನೆ ಏನೇನೋ ಮಾತಾಡೋದನ್ನ ನಿಲ್ಲಿಸಿ ಮಾಡೋಕ್ಕೆ ಹೇಳ್ರಿ. ಫಸ್ಟು ಆಲ್ ಪಾರ್ಟಿ ಕಮಿಟಿನಲ್ಲಿ ಅವ್ರ ನಾಯಕರು ಬಂದು ಏನು ಹೇಳ್ತಾರೆ ನೋಡೋಣ. ಜೊತೆಗೆ ಅವರೇ ಸ್ಪೆಸಿಫಿಕ್ಕಾಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದರು. ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ CWRCಗೆ CWMAಗೆ ಕೇಂದ್ರದ ನೀರಾವರಿ ಸಚಿವರು, ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದ್ದಾರೆ. ಸೊ ಹೇಳಿದ್ದೀವಿ. ಅದು ನಾನೇನು ಒತ್ತಾಯ ಈಗ ನಮ್ಮ ಅವರೇ ಮಾತು ಕೊಟ್ಟಿದ್ದು. ಅವರು ಒಬ್ಬರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಹೇಳಿದ್ದೀವಿ. ಅವ್ರು ಬೇಕಾದ್ರೆ ಓಪನ್ ಆಗಿ ನಿಮ್ಮ ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳೋಕ್ಕೆ ಇಲ್ಲ. ಸರ್ ಈಗ ಚುನಾವಣೆ ಫಲಿತಾಂಶದ ನಂತರ ಕದ್ದೋಡಾಡ್ತಾ ಇದ್ರಂತಲ್ಲ ಸರ್? ಹೌದು, ನಾನು ಪಾಪ ಭಯ ಆಯ್ತದ್ರಿ. ಎಲ್ಲರೂ ಸಿಕ್ಬಿಟ್ರೆ ಪುಟ್ಟರಾಜು ಬಿಟ್ಟಾರೆ ನಮಗೆ. ನನ್ನ ನೋಡಿ ನಮ್ಮ ರವಿ ನಾವೆಲ್ಲ ಪಾಪ ನಾವು ಸಾಮಾನ್ಯ ರೈತರ ಮಕ್ಕಳು. ಅವ್ರ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನ್ರಿ ನಾವು? ಆಮೇಲೆ ಕೇಂದ್ರದ ಮಂತ್ರಿ ಪಕ್ಕದಲ್ಲಿ ಇರ್ತಾರೆ ಯಾವಾಗಲೂ ಪಾಪ. ಹಾಂ ಅದೇನು ಹೇಳಪ್ಪ, ಅದೇನು ಹೇಳ್ತಿದ್ದಲ್ಲ ನೀನು? ಕೇಂದ್ರ ಸಚಿವರು ಮನವಿ ಸ್ವೀಕಾರ ಮಾಡ್ತೀನಿ ನೋಡ್ರಿ, ಒಂದು ನಿಮಿಷ. ಅದು ಅವ್ರ ಜವಾಬ್ದಾರಿ. ರಾಜ್ಯದ ಸಮಸ್ಯೆಯನ್ನು ಕೇಂದ್ರದಲ್ಲಿ ಮಂತ್ರಿಯಾಗಿ ಸಂಸದರಾಗಿ ಅಟೆಂಡ್ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ರಾಜ್ಯದಲ್ಲಿ ಅವ್ರ ವ್ಯಾಪ್ತಿ ಏನು, ರಾಷ್ಟ್ರದಲ್ಲಿ ವ್ಯಾಪ್ತಿ ಏನು ಅಂತ ಮೊದಲು ಓದ್ಕೊಂಡು ತಿಳ್ಕೊಳಕ್ಕೆ ಹೇಳ್ರಿ. ಅದು ಯಾರು ಮಾತಾಡಿದ್ರು? ಪುಟ್ಟರಾಜ್ ಯಾರು? ನಮಗೂ ಅದಕ್ಕೂ ಸಂಬಂಧ ಏನು? ಯಾವ ವಿಚಾರ ಗೊತ್ತೇ ಇಲ್ಲಪ್ಪ ನನಗೆ. ಗೊತ್ತಿಲ್ಲದೆ ಇರೋ ಅದೇನೋ ಗೊತ್ತಿಲ್ಲಪ್ಪ ನನಗೆ, ಅದು ಗೊತ್ತಿಲ್ಲದೆ ಇರೋ ಬಗ್ಗೆ ಪ್ರೊಟೆಸ್ಟ್ ಮಾಡಿದಾಗ ನೆನೆ ವಿಜೇಂದ್ರನು ಮಾಡಿದ್ರು ಬಿಟ್ಟರು. ಅದೆಲ್ಲ ಪ್ಲ್ಯಾನ್ ಮಾಡೋವಂಥದ್ದು ಏನಿದೆ ರೀ? ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಾಗ ಒಂದು ಸ್ವಲ್ಪ ತಡೀತಾರೆ, ಬಿಡ್ತಾರೆ. ಅದು ಯಾವ ವಿಚಾರಕ್ಕೂ ಸಂಬಂಧ ಇಲ್ಲ. ಇಲ್ಲ ನೋಡ್ರಿ, ಇವತ್ತೇನು ಆಯ್ತಪ್ಪ, ಯಾರು ಮುಗಿಸ್ತವರು? ಯಾರು ರೇವಣ್ಣವ್ರ ವಿಚಾರನ ಅತಿ ಹೆಚ್ಚು ಮಾಧ್ಯಮದ ಮುಂದೆ ಚರ್ಚೆ ಮಾಡಿದಾರೆ? ಯಾರು? ಅವ್ರ ಕುಟುಂಬದವರೇ. ಅವ್ರು ಜೈಲಿಗೆ ಹೋದ್ಮೇಲೆ ಯಾಕೆ ಮಾತಾಡ್ತಾ ಇಲ್ಲ? ಆಶ್ಚರ್ಯ ಇದೆ. ಇದರಲ್ಲಿ ಭಾಳ ಅರ್ಥ ಮಾಡ್ಕೊಳ್ಳೋದಿದೆ. ಗೊತ್ತಿಲ್ಲ ನನಗೆ ಇದು ಯಾರ್ದು ಪ್ಲ್ಯಾನು ಏನು, ಇದರಲ್ಲಿ ಏನು ಅಂತ. ನಮಗೂ ಅದ್ರ ಬಗ್ಗೆ ಏನು ಸಮಾಧಾನ ತರುವಂಥದ್ದಲ್ಲ. ನಾನು ಯಾವತ್ತೂ ಇಂಥವೆಲ್ಲ ನಾನು ಒಪ್ಕೊಳ್ಳೋದೆ. ಗೊತ್ತಿಲ್ಲಪ್ಪ, ನನಗೂ ಸತ್ಯ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದರೆ ಹಿಂಗೆ ಹೇಳಿ ನಾನು. ಈಗ ಅವ್ರ ಕುಟುಂಬದ ಇದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ನನಗೂ ಇದಿದೆ.
ಬಟ್ ಇದೆಲ್ಲ ಪರಿಸ್ಥಿತಿಗಳು ನಾವು ತಪ್ಪು ಮಾಡಲಿ ಇನ್ನೊಬ್ಬ ತಪ್ಪು ಮಾಡಲಿ ಕಾನೂನು ಏನೂ ಮಾಡಲಿಕ್ಕಾಗಲ್ಲ. ನೆಲದ ಕಾನೂನಂತೆ ಹೋಗ್ಬೇಕಾಗುತ್ತೆ. ಅದು ಮಾಡ್ತಾರೆ ಓ ಪಾಪ ಅವರೆಲ್ಲ ತಲೆ ಮೇಲೆ ಕೂರ್ಸ್ಕೊತಿದ್ರು, ನಾವು ಭೂಮಿ ಮೇಲೆ ಬಿಟ್ಟಿದ್ದೀವಿ. ಸರಿ ರೀ, ನಾನು ಮೊನ್ನೆ ಹೇಳಿದ್ದೀನಿ, ನೀವು ನೋಡಿರ್ಬೋದು KPCC ಆಫೀಸ್ ಹತ್ರ ಇದು ಅವರ ಲ್ಯಾಂಡನ್ನು ಅವ್ರ ನೋಟಿಸ್ ಇಲ್ಲದೆ ಅವ್ರ ಅನುಮತಿ ಇಲ್ಲದೆ ಮೂಡಾದವರು ಉಪಯೋಗಿಸ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಮಾಧ್ಯಮದವರು ಸತ್ಯ ಬಿಟ್ಟು ಬೇರೆ ಕಡೆ ಗೊತ್ತಾದಂಥ ಮಾಹಿತಿ ಬಿಟ್ಟು ಬೇರೆ ಕಡೆ ಹೋಗಬೇಡಿ. ಅವಾಗ ದೇಶ ರಾಜ್ಯ ಉಳಿಯುತ್ತೆ. ನಿಮ್ಮ ಕೈಲೂ ಭಾಳ ಶಕ್ತಿ ಇದೆ, ಬರೀ ರಾಜ್ಯ ಆಡಳಿತ ಮಾಡೋರ ಕೈಲೇ ಇಲ್ಲ. ಕ್ಲಿಯರ್ ಕಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಯವರ ಶ್ರೀಮತಿಯವರು ಅವರ ಅಣ್ಣ ಕೊಟ್ಟಿದ್ದಂಥ ಜಮೀನನ್ನ ಅನಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲದಲೇ ಅವರಿಂದ ನೋಟಿಸ್ ಕೊಡದಲೇ ಪಡ್ಕೊಂಡಿದ್ದಾರೆ. ಪಡ್ಕೊಂಡ ಮೇಲೆ ಇವರು ಕಾನೂನಿನ ಪ್ರಕಾರ 1991 ಮೂಡಾ ಮತ್ತು UDA ಆ್ಯಕ್ಟ್ ಪ್ರಕಾರ ನಮಗೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತ ಕೊಟ್ಟಿದ್ದಾರೆ ಅರ್ಜಿ. ಅವರು ಮೂಡಾ ಅಧಿಕಾರಿಗಳೇ ನಿಮ್ಮನ್ನು ವಶಪಡಿಸ್ತಾರೆ ಹೇಳ್ತಾ ಇದ್ದೀವಿ, ಅದಕ್ಕೆ ಕೊಟ್ಟಿದ್ದಾರೆ. ಅವರು ರೆಗ್ಯುಲೇಷನ್ ಏನಾಗಿದೆ, ರೆಗ್ಯುಲೇಷನ್ ತಪ್ಪಾಗಿದ್ದರೆ ಅಥವಾ ಇವ್ರಿಗೆ ಎಕ್ಸ್ಟ್ರಾ ಜಮೀನು ಕೊಟ್ಟಿದ್ದರೆ ಅಥವಾ ಇದೇ ಥರ ಬೇರೆಯವ್ರಿಗೆ ಜಮೀನು ಕೊಟ್ಟಿದ್ದರೆ ಯಾರು ತಪ್ಪು? ಮೂಡಾದವ್ರು ತಪ್ಪು. ಯಾರು ಆಡಳಿತ? BJP ಅವ್ರ ಆಡಳಿತ. ಯಾರಲ್ಲ ಅಧ್ಯಕ್ಷರು? BJP ಅವ್ರ ಅಧ್ಯಕ್ಷರು. ವಿಜಯೇಂದ್ರ, ಅಶೋಕು ಇವರೆಲ್ಲ ಸ್ಟ್ರೈಕ್ ಮಾಡಬೇಕಾಗಿತ್ತು. ಒಂದು ಬಸವರಾಜ ಬೊಮ್ಮಾಯಿ, ಒಂದು ರಾಜೀವ ಅಂತ ಹೇಳಿ. ವಿಜಯೇಂದ್ರ ಶಿಷ್ಯನೇ ಅಧ್ಯಕ್ಷ ಆಗಿದ್ದ. ರಾಜೀವನ ಯಾರು ಅವನು? ರಾಜೀವ. ಅವತ್ತಿದ್ದಂಥ ಆಡಳಿತ ಮಂಡಳಿ ಇದಕ್ಕೆಲ್ಲ ಕಾರಣ. ಅದು ಬಿಟ್ಟು ರಾಜಕಾರಣ ಯಾರು ಬರ್ತಿದ್ದಿತ್ತು? ಏನು ಮಾಡೋಕ್ಕಾಗುತ್ತೆ? ಇವಳ ತಮಾಷೆ ಎಲ್ಲ. ತಪ್ಪು ಮಾಡಿದ್ರೆ ನಾನು ಒಂದೇ, ರವಿನೂ ಒಂದೇ, ಎಲ್ಲರೂ ಒಂದೇ. ಕಾನೂನಿಗೆ ಯಾರೂ ಬಿಟ್ಟಿದ್ದಲ್ಲ. ಅವತ್ತಿದ್ದಂಥ BJP ಇದನ್ನು ಅವರು ಡಿಬೇಟ್ ಮಾಡಲಿಕ್ಕೆ, ತಪ್ಪನ್ನು ಮುಚ್ಚಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಹೆಸರು ಹೇಳ್ಬಿಟ್ರೆ ನಾವು ಇದನ್ನು ಪ್ಯಾಚಪ್ ಆಗುತ್ತೆ. ಸಿದ್ದರಾಮಯ್ಯನವ್ರು ಹೇಳೋರಲ್ಲ ಪೂರ್ತಿ ತೊಳಿತೀನಿ ಅಂತ, ಅಲ್ಲಿ ಏನೇನು ಗಲೀಜಾಗಿದೆ ಯಾವುದನ್ನು ಬಿಡಲ್ಲ ಅಂತ. ಯಾರು ಸಿಗಾಕತ್ತೆ ಅದು ಏನಿದೆ ಅದು ಲೀಗಲ್ಲಾಗಿ ಅವ್ರು ನೋಡ್ತಾರೆ, ಆಡಿಟ್ರ್ ಇದ್ದಾರೆ ನೋಡ್ತಾರೆ. ಅದು ನಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಸಬ್ಮಿಟ್ ಮಾಡೋದು, ಅದನ್ನು ನೋಡ್ತಾರೆ. ಅವ್ರು ಇನ್ನೂ ಜಮೀನು ಬರದೇ ಇರೋದ್ರಿಂದ ಮಾಡಿಲ್ವೋ ಅಥವಾ ಹಿಂದೆ ಅದಾದಮೇಲೆ ಬಂತು, ಅದನ್ನು ನಾನು ಅದ್ರ ಬಗ್ಗೆ ಟೆಕ್ನಿಕಲಿ ಲೀಗಲಿ ನಾನು ನೋಡ್ದಲೇ ಹೇಳೋಕ್ಕಾಗಲ್ಲ. ವಾಸ್ತವವಾಗಿ ಮೂಡಾ ವಿಚಾರದಲ್ಲಿ ಇಷ್ಟಿದೆ ಸ್ಪಷ್ಟವಾಗಿ. ಇದು ಸಂಪೂರ್ಣ BJPಯವರ ಮಾಡಿರ್ತಕ್ಕಂಥ ತಪ್ಪು. BJPಯವ್ರು ತಗೊಂಡಂಥ ತಪ್ಪು. ಅನೇಕರಿಗೆ ಈ ಥರದ ರೆಗ್ಯುಲೇಷನ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಯಾರು ಸಪೋರ್ಟ್ ಇತ್ತು ಅವತ್ತಿನ BJPಯ ಸರ್ಕಾರ, ಯಾರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈ ತೀರ್ಮಾನ ತಗೊಂಡ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಜಾಸ್ತಿ ಕೇಳ್ತಾ ಇದ್ರೆ ನಾವೆಲ್ಲೂ ಎದುರು ಒಂದು ನಿಮಿಷ ಕೇಳೋ ಗುರು ಚಲುವರಾಯ ಸ್ವಾಮಿ ಏನು ಅಂತ 94ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಎಲ್ಲೂ ಓಡೋದಿದ್ದ ಪ್ರಶ್ನೆ ಇಲ್ಲ. ಏನು ಬೇಕಾದ್ರೂ ಹೇಳ್ತೀವಿ. ಸತ್ಯ ಹೇಳಕ್ಕೇನ್ರಿ? ಸೆಷನ್ನಲ್ಲೂ ಹೇಳ್ತೀವಿ, ಹೊರಗಡೆಲ್ಲೂ ಹೇಳ್ತೀವಿ, ಒಳಗಡೆಲ್ಲೂ ಹೇಳ್ತೀವಿ. ಯಾರು? ಅದೇನಿದೆ ನೋಡ್ತೀವಿ ಬಿಡಿ. ಆಮೇಲೆ ಇಲ್ಲಿ ಹಾಕೋದಲ್ಲ. ನಮಗೇನು ಹೊಟ್ಟೆ ಉರಿ ಇಲ್ಲ. ಕಾವೇರಿ ಸಮಸ್ಯೆ ಬಗೆಹರಿಸೋದು ಅಷ್ಟೇ ನನ್ನ ಮುಂದಿರೋದು. ಯಾರಿಗೇನು ಬಾಡ್ನೋಟ ಹಾಕ್ತಾರೆ ಹಾಕೊಳ್ಳಿ. ಇವತ್ತು ಕಾವೇರಿ ಬಗ್ಗೆ ಅವ್ರು ಸ್ಪಷ್ಟವಾದಂಥ ನಿಲುವು ಕೊಡಲಿ. ಪುಟ್ಟರಾಜನ ಮಾತು ಕೇಳಿಕೊಟ್ರೆ ನನಗೇನು ಬೇಜಿಲ್ಲ. ಪುಟ್ಟರಾಜನ್ಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಏನೋ ಒಂದು ಕೇಳಬೇಕು ಸ್ನೇಹಿತ. ಅದಕ್ಕೆ ಕಾನೂನು ವ್ಯಾಪ್ತಿ ಏನಿದೆ ಅದು ಮಾಡ್ತಾರೆ ರೀ ಅಧಿಕಾರಿಗಳು. ಹಂಗಾರೆ ಎಲ್ಲ ಲೋಕಸಭಾ ಸದಸ್ಯರು ನಾಳೆಯಿಂದ ಪ್ಯಾರಲಲ್ ಸರ್ಕಾರ ಪ್ಯಾರಲಲ್ವಾಗಿ ಮಾಡಿದ್ರೆ ಆದದ? ಸೆಂಟ್ರಲ್ ಮಿನಿಸ್ಟರ್, ಲೋಕಸಭಾ ಸದಸ್ಯ ಆದಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು. ಬೇಸಿಕಲಿ ಒಬ್ಬ MLA ಇರ್ತಾನೆ, ಆಮೇಲೆ ಮಂತ್ರಿ ಆಯ್ತಾನೆ, ಆಮೇಲೆ ಮುಖ್ಯಮಂತ್ರಿ ಆಯ್ತಾರೆ. ಬೇಸಿಕಲಿ ಲೋಕಸಭಾ ಸದಸ್ಯರು. ಈ ರಾಷ್ಟ್ರದಲ್ಲಿ ಲೋಕಸಭಾ ಸದಸ್ಯರಿಗೆ ಏನು ವ್ಯಾಪ್ತಿ ಇದೆ ಅಷ್ಟು ಕೆಲಸ ಟ್ರಯಲ್ ಬ್ಯಾಟ್ಸ್ ಇದೆ. ಮುಖ್ಯವಾದ ವಿಚಾರ ಬಿಟ್ಬಿಟ್ಟು ನೀವೆಲ್ಲ ಮಾಡ್ತಿದ್ದೀರಾ. ಈಗ ಟ್ರಯಲ್ ಬ್ಯಾಟ್ದು ಮೊನ್ನೆ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ